ದಾವಣಗೆರೆ ಬೈ ಎಲೆಕ್ಷನ್ನ ದಂಗಲ್ನ ಬಳಿಕ ಅನೇಕ ಮುಸ್ಲಿಂ ನಾಯಕರ ತಲೆದಂಡ ಸಾಲು ಸಾಲಾಗಿ ಆಗ್ತಾ ಇರೋದು. ಅಂಡ್ ನೆಕ್ಸ್ಟ್ ಟಾರ್ಗೆಟ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನುವಂತ ವಿಚಾರ ಕೂಡ ಚರ್ಚೆಯಾಗಿತ್ತು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ. ಬಟ್ ಇದೀಗ ಜಮೀರ್ ಅಹಮದ್ ಖಾನ್ಗೆ ಕೊಂಚ ರಿಲೀಫ್. ಯಾಕಂದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ಧರ್ಮ ಗುರುಗಳು ಒತ್ತಡ ಹಾಕಿದ್ದಾರೆ. ಜಮೀರ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಜಮೀರ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು ಅಂತ ಪತ್ರವನ್ನ ಕೂಡ ಬರೆದಿದ್ದಾರೆ. ಜಮೀರ್ ಪರ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ ಮೌಲ್ವಿಗಳು. ಜಮೀರ್ ವಿರುದ್ಧ ಯಾವುದೇ ಕ್ರಮ ಜರುಗಿಸಬಾರದು ಅಂತ ಹೇಳಿ ಪತ್ರದಲ್ಲಿ ಅವರು ಕೇಳಿದ್ರು. ಹಾಗಾಗಿ ಹೈಕಮಾಂಡ್ ಕೂಡ ಅದೇ ನಿಲುವಿಗೆ ಈಗ ಮುಂದಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ರಿಪೋರ್ಟಿನ ಕೈ ಸೇರಿದ್ರೂ ಕೂಡ ಮೌನವನ್ನ ಕಾಂಗ್ರೆಸ್ ಹೈಕಮಾಂಡ್ ವಹಿಸ್ತಾ ಇದೆ. ಧರ್ಮ ಗುರುಗಳು ಮತ್ತು ಮುಖಂಡರ ಒತ್ತಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣಿದಿರುವಂತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಜಮೀರ್ ವಿರುದ್ಧ ಕ್ರಮ ಜರುಗಿಸದೆ ಹೈಕಮಾಂಡ್ ಇದೀಗ ಮೃದು ಧೋರಣೆ ತಾಳ್ತಾ ಇರೋದು ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಪಕ್ಷದೊಂದು ಶಿಸ್ತು ಹೈಕಮಾಂಡ್ ಅಂತೆಲ್ಲ ಇದ್ರೂ ಕೂಡ ಕಮಾಂಡಿಂಗ್ ಸೆಂಟರು ಧರ್ಮಗುರುಗಳೇ ಆಗ್ತಾರೆ. ನಾವು ಅವರ ಮಾತಿಗೆ ಬದ್ಧರಾಗಲೇಬೇಕು. ಎದುರು ಹಾಕೊಳ್ಳುವಂತ ಶಕ್ತಿ ನಮಗಿಲ್ಲ ಅಂತ ಕಾಂಗ್ರೆಸ್ ತೋರಿಸ್ದಂಗೆ ಕಾಣಿಸ್ತಾ ಇದೆ ಈ ನಡೆ. ಖಂಡಿತವಾಗ್ಲೂ ಪ್ರಜ್ವಲ, ಪ್ರಮುಖವಾಗಿ ಅಬ್ದುಲ್ ಜಬ್ಬಾರ್ ಹಾಗೆ ನಸೀರ್ ಅಹಮದ್ ವಿಚಾರದಲ್ಲಿ ಕೈಗೊಂಡಂತ ಕ್ರಮವನ್ನ ಜಮೀರ್ ವಿಚಾರದಲ್ಲಿ ತೆಗೆದುಕೊಳ್ತಾ ಇಲ್ಲ. ನಿನ್ನೆ ಮುಸ್ಲಿಂ ಮುಖಂಡರು ಕೂಡ ಆಗ್ರಹವನ್ನ ಮಾಡಿದ್ರು. ಜಮೀರ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು, ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಮುಸ್ಲಿಂ ಧರ್ಮಗುರುಗಳು ಹಾಗೆ ಕೆಲವು ಮೌಲ್ವಿಗಳು ಹೈಕಮಾಂಡ್ ಮೇಲೆ ನಿರಂತರವಾದಂತಹ ಒಂದು ಒತ್ತಡವನ್ನು ಹಾಕಿದ್ದಾರೆ. ಜೊತೆಗೆ ಪತ್ರವನ್ನು ಕೂಡ ಬರೆದು ಜಮೀರ್ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ರು. ಅದಕ್ಕೆ ಈಗ ಹೈಕಮಾಂಡ್ ನಾಯಕರು ಕೂಡ ಜಮೀರ್ ವಿಚಾರದಲ್ಲಿ ಮೃದು ಧೋರಣೆಯನ್ನ ತೋರ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮಕ್ಕೆ ಎಷ್ಟೇ ಆಗ್ರಹ ಬಂದರೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದೆ ಇರತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಮುಸ್ಲಿಂ ಧರ್ಮಗುರುಗಳು ಏನಿದ್ದಾರೆ ಇವರು ಹೈಕಮಾಂಡ್ ನಾಯಕರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 2023ರ ಚುನಾವಣೆಯಲ್ಲಿ ಇಡೀ ಸಮುದಾಯ ತಮ್ಮ ಬೆನ್ನಿಗೆ ನಿಂತಿತ್ತು, ಹಾಗಾಗಿಯೇ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಈ ರೀತಿ ನಮ್ಮ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡೇ ಹೋದ್ರೆ ಮುಂದೆ ನಿಮ್ಮ ಪರ ನಿಲ್ಲೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡಿದ್ರು. ಅದಕ್ಕೆ ಈಗ ಹೈಕಮಾಂಡ್ ನಾಯಕರು ಕೂಡ ತಂಡ ಹೊಡೆದಿದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಜಮೀರ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಆಗ್ರಹ ಕೇಳಿ ಬಂದಿತ್ತು ಅದರ ಒಂದು ವಿಚಾರವಾಗಿ ಯಾವುದೇ ರೀತಿಯ ಒಂದು ತೀರ್ಮಾನವನ್ನ ಸದ್ಯಕ್ಕೆ ಮಾಡದೇ ಇರತಕ್ಕಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸೈಲೆಂಟ್ ಆಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಉಪಚುನಾವಣೆ ಫಲಿತಾಂಶದ ನಂತರ ಏನಾದ್ರೂ ಒಂದು ಬೆಳವಣಿಗೆ ಆದ್ರೆ ಆಗ ಸಂಪುಟದಿಂದ ಜಮೀರ್ ಅವರನ್ನ ಕೈ ಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಲೆಕ್ಕಾಚಾರಗಳು ಕೂಡ ಇರತಕ್ಕಂಥದ್ದು. ಆದ್ರೆ ಈಗ ಪ್ರಮುಖವಾಗಿ ಯಾವುದೇ ರೀತಿಯ ಒಂದು ಕ್ರಮವನ್ನ ಜಮೀರ್ ಅಹಮದ್ ವಿಚಾರದಲ್ಲಿ ಜರುಗಿಸದೇ ಇರತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಪ್ರಜ್ವಲ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.